ಕಾಲ್ತುಳಿತದಲ್ಲಿ 11 ಜನರ ಬಲಿಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತರ ವೈದ್ಯಕೀಯ ಪರೀಕ್ಷೆಯನ್ನು ಮುಕ್ತಾಯ ಮಾಡಲಾಗಿದೆ. ಪ್ರಕರಣದಲ್ಲಿ 4 ಜನರನ್ನ ಪೊಲೀಸರು ಬಂಧಿಸಿದ್ರು. 4 ಆರೋಪಿಗಳಿಗೆ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ನಡೆಸಲಾಗ್ತಾ ಇತ್ತು. ಬೌರಿಂಗ್ ಆಸ್ಪತ್ರೆಯಲ್ಲಿ 4 ಮೆಡಿಕಲ್ ಟೆಸ್ಟ್ ಮುಕ್ತಾಯವಾಗಿದೆ. ಕಿರಣ್, ಸುನಿಲ್, ಮ್ಯಾಥ್ಯೂ, ಸುಮಂತ್, ನಿಖಿಲ್ಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗ್ತಾ ಇತ್ತು. ಅದು ಮುಗಿದಿದೆ. ಮೆಡಿಕಲ್ ಟೆಸ್ಟ್ ಅನ್ನ ಮುಗಿಸಿ ಠಾಣೆಗೆ ಕರೆದೊಯ್ತಾ ಇದ್ದಾರೆ ಪೊಲೀಸರು. 4 ಆರೋಪಿಗಳನ್ನ ಠಾಣೆಗೆ ಕರೆದೊಯ್ತಾ ಇದ್ದಾರೆ ಪೊಲೀಸರು ವಿಚಾರಣೆಯನ್ನ ನಡೆಸೋದಕ್ಕೆ ಅಂತ ಹೇಳಿ. ಇದೀಗ ತನಿಖೆಯನ್ನ ಚುರುಕುಗೊಳಿಸ್ತಾ ಇದ್ದಾರೆ ಪೊಲೀಸರು. ಕಾಲ್ತುಳಿತದಲ್ಲಿ 11 ಜನರ ಬಲಿಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಬಂಧನ ಆಗಿತ್ತು. ಅವರನ್ನ ಬಂಧಿಸಿ ಮೆಡಿಕಲ್ ಟೆಸ್ಟ್ಗೂ ಕೂಡ ಒಳಪಡಿಸಲಾಗಿತ್ತು. ಇದೀಗ ಮುಂದಿನ ವಿಚಾರಣೆ ಆಗಬೇಕಲ್ಲ, ತನಿಖೆ ಆಗಬೇಕಲ್ಲ. ಮೊದಲಿಗೆ ಆರ್ಸಿಬಿ ಮಾಡಿದಂತಹ ಎಡವಟ್ಟಿನಿಂದಾಗಿ ಸಾಕಷ್ಟು ಗೊಂದಲಗಳು ಕೂಡ ಉಂಟಾಯಿತು. ಪರೇಡ್ ಆಗತ್ತೆ ಅಂತ ಹೇಳಿದ್ರು, ಸ್ಥಳ ಕೂಡ ಅವರೇ ಹೇಳಿದ್ರು, ಬಟ್ ಯಾವತ್ತು ಅನ್ನೋದನ್ನ ಮಾತ್ರ ಅವ್ರು ಮೆನ್ಷನ್ ಮಾಡಿರಲಿಲ್ಲ. ಮತ್ತೆ ವಿರಾಟ್ ಕೊಹ್ಲಿ ಅವರ ಬಾಯಲ್ಲೂ ಕೂಡ ಹೇಳಿಸಿದ್ರು. ಇದೆಲ್ಲವನ್ನ ಕೂಡ ಗಮನಿಸ್ತಾ ಹೋಗೋದಾದ್ರೆ ಆರ್ಸಿಬಿ ಮೊದಲು ಮಾಡಿದಂತಹ ಎಡವಟ್ಟಿನಿಂದಾಗಿ ಇಷ್ಟೆಲ್ಲ ಅನಾಹುತ ಆಗಿದೆ. 11 ಜನರ ಸಾವಾಗಿದೆ. ಎಸ್, ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ ಅಜಯ್ ಫೋನೋ ಸಂಪರ್ಕದಲ್ಲಿದ್ದಾರೆ. ಏನು ಅಜಯ್, 4 ಜನರ ಬಂಧನ ಆಗಿತ್ತು ಏನು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಕಿರಣ್, ಸುನಿಲ್, ಮ್ಯಾಥ್ಯೂ, ಸುಮಂತ್ ಮತ್ತೆ ನಿಖಿಲ್ಗೆ ಮೆಡಿಕಲ್ ಟೆಸ್ಟ್ ಮುಕ್ತಾಯ ಆಗಿದೆ. ವಾಟ್ ನೆಕ್ಸ್ಟ್? ಮುಂದಿನ ತನಿಖೆ ಯಾವ ರೀತಿಯಾಗಿ ಸಾಗಬಹುದು ಅಂತ ಹೇಳಿ. ಈಗಾಗಲೇ ಸುನಿಲ್, ಕಿರಣ್, ಸುಮಂತ್ ಸೇರಿದಂತೆ ನಿಖಿಲ್ ಸೇರಿದಂತೆ ಒಟ್ಟು 4 ಜನ ಆರೋಪಿಗಳನ್ನ ಈಗಾಗಲೇ ಬಂಪರ್ ಪೊಲೀಸ್ನವರು ಕೂಡ ಅರೆಸ್ಟ್ ಅನ್ನ ಮಾಡಿ ಪ್ರೊಸೀಜರ್ ಅನ್ನು ಕೂಡ ಮುಗಿಸ್ತಿದ್ರೆ. ಅಂದ್ರೆ ನಿನ್ನೆ ತಡರಾತ್ರಿ ಆಲ್ಮೋಸ್ಟ್ ಒಂದು 3 ಗಂಟೆ ಸುಮಾರಿಗೆ, 3:30 ಸುಮಾರಿಗೆ ಏರ್ಪೋರ್ಟ್ ಅಂದ್ರೆ ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಆರೋಪಿ ಆಗಿರುವಂತ ನಿಖಿಲ್ನ ವಶಕ್ಕೆ ಪಡಿತಾರೆ. ಆತ ಯಾವಾಗ ಈ ಒಂದು ಬಂಪರ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗುತ್ತೋ ಆತ ಬೆಂಗಳೂರನ್ನ ಬಿಟ್ಟು ಮುಂಬೈಗೆ 4 ಗಂಟೆ ಫ್ಲೈಟ್ ಅನ್ನ ಬುಕ್ ಮಾಡ್ಕೊಂಡು ಅಲ್ಲಿಂದ ಬೆಂಗಳೂರಿಂದ ಹೋಗಕ್ಕೆ ಸಿದ್ಧತೆಯನ್ನ ಮಾಡ್ತಾ ಇರ್ತಾನೆ. ಯಾವಾಗ ಹಿರಿಯ ಅಧಿಕಾರಿಗಳಿಗೆ ವಿಚಾರ ಗೊತ್ತಾಗ್ತಾ ನೇರವಾಗಿ ಆತನನ್ನ ಏರ್ಪೋರ್ಟ್ ನಲ್ಲಿ ಅರೆಸ್ಟ್ ಅನ್ನ ಮಾಡಿ ಕರೆತಂದು ವಿಚಾರಣೆಯನ್ನ ಕೂಡ ಸದ್ಯ ಮಾಡ್ತಾ ಇದ್ದಾರೆ. ಜೊತೆಗೆ ಇವ್ರ ಜೊತೆ ಒಟ್ಟು 3 ಜನ ಅಂದ್ರೆ ಒಟ್ಟು 4 ಜನ ಆರೋಪಿಗಳನ್ನ ಈಗಾಗಲೇ ಠಾಣೆಗೆ ಕರೆತಂದು ಇವತ್ತು ಬೆಳಗ್ಗೆವರೆಗೂ ಕೂಡ ವಿಚಾರಣೆಯನ್ನ ನಡೆಸಿದ್ರು. ನಂತರ 10:30, 11 ಗಂಟೆ ಸುಮಾರಿಗೆ ಅವರನ್ನೆಲ್ಲರನ್ನು ಕೂಡ ಬೆಂಗಳೂರಿನ ಬೋರಿ ಆಸ್ಪತ್ರೆಗೆ ಕರೆದೊಯ್ದು ಅಲ್ಲಿ ಒಂದು ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಮಾಡಲಾಗಿತ್ತು. ನಂತರ ಅವ್ರನ್ನೆಲ್ಲರನ್ನೂ ಕೂಡ ಮತ್ತೆ ಬಂಪರ್ ಪೊಲೀಸ್ ಠಾಣೆಗೆ ಕರೆತಂದು ಅಲ್ಲಿ ಕೂಡ ಮತ್ತಷ್ಟು ವಿಚಾರಣೆಯನ್ನ ಕೂಡ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇದ್ರ ಜೊತೆಗೆ ಏನು ಈ ಒಂದು ಪ್ರಕರಣವನ್ನ ಆಲ್ಮೋಸ್ಟ್ CIDಗೆ ವರ್ಗಾವಣೆ ಮಾಡ್ಬೇಕು ಅಂತ ಹೇಳಿ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಈಗಾಗಲೇ ರಾಜ್ಯ ಸರ್ಕಾರ ಇದೊಂದು ಆದೇಶ ಒಂದು ಬಾಕಿ ಇದೆ. ಹೀಗಾಗಿ ಒಂದು ವೇಳೆ ಆದೇಶ ಬಂದ ನಂತರ ಅವರನ್ನೆಲ್ಲರನ್ನು ಕೂಡ CID ಅಧಿಕಾರಿಗಳಿಗೆ ಒಂದು ವರ್ಗಾವಣೆ ಮಾಡ್ಬೇಕಾಗುತ್ತೆ ಈ ಒಂದು ಕೇಸನ್ನ. ಜೊತೆಗೆ ಕೆಲವೊಂದಷ್ಟು ತನಿಖಾ ದಾಖಲಾತಿಗಳು ಏನಿದೆ, ಆರೋಪಿಗಳು ಕೊಟ್ಟಂತ ಹೇಳಿಕೆ ಏನಿದೆ, ಇವರ ಪಾತ್ರ ಏನಿದೆ, ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಬಂಪರ್ ಪೊಲೀಸ್ ಅವರು ಒಂದು 3 ಸಂಸ್ಥೆಗಳ ಜೊತೆಗೆ ಈಗಾಗಲೇ FIR ಅನ್ನ ದಾಖಲು ಮಾಡ್ಕೊಂಡಿರುವಂತ ಒಂದು RCB ಫ್ರಾಂಚೈಸಿ ಜೊತೆ ಸೇರಿದಂತೆ ಅಲ್ಲಿ DNA ಮ್ಯಾನೇಜ್ಮೆಂಟ್ ಸೇರಿದಂತೆ KSC ಒಂದು ಅಕಾಡೆಮಿ ಏನಿದೆ, ಕ್ರಿಕೆಟ್ ಅಕಾಡೆಮಿ, ಅವರ ಒಂದು ವಿರುದ್ಧವಾಗಿ ದಾಖಲಾ ಮಾಡ್ಕೊಂಡಿರುವಂತ ಪ್ರಕರಣದಲ್ಲಿ ಈಗಾಗಲೇ 4 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ರೆ ಮತ್ತಷ್ಟು ಜನ ಆರೋಪಿಗಳನ್ನು ಕೂಡ ಪತ್ತೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಮತ್ತಷ್ಟು ಜನ ಈ ಒಂದು ಪ್ರಕರಣದಲ್ಲಿ ಅವರನ್ನು ಅರೆಸ್ಟ್ ಮಾಡಿ ವಿಚಾರಣೆ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ಳಾಗ್ತಾ ಇದೆ. ರೈಟ್ ಅಜಯ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.